ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಅಂಬ್ರೆಲಾ ಪ್ಲಾಜೋ ಕಟಿಂಗ್ ಮಾಡೋಣ ಬನ್ನಿ. ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ಒಂದು ಸೀರೆಯಲ್ಲಿ, ಒಂದು 250 ಸ್ಯಾರಿಯಲ್ಲಿ ಈ ತರ ಒಂದು ಪ್ಲಾಜೋ ಕೆಳಗಡೆ, ಮೇಲ್ಗಡೆ ಫ್ಯಾನ್ಸಿಯಾಗಿ ಸ್ಟಿಚ್ ಮಾಡೋಣ ಅಂತ ತಗೊಂಡಿದ್ದೀನಿ. ಫ್ಯಾನ್ಸಿ ಡ್ರೆಸ್ ಅಂತ ಹೇಳ್ಬೋದು. ಇದು ಫ್ರಾಕ್, ಇದು ಅಂಬ್ರೆಲಾ ತರ ಬರುತ್ತೆ ಪ್ಲಾಜೋ. ಅಂದ್ರೆ ಫುಲ್ಲು ನೋಡೋದಕ್ಕೆ ಮಿಡಿ ತರ ಕಾಣಿಸುತ್ತೆ, ಆದ್ರೆ ಇದು ಪ್ಲಾಜೋ ಆಗಿರುತ್ತೆ. ಓಕೆನಾ? ಅದನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡ ಬನ್ನಿ. ಮೊದಲನೇದಾಗಿ ಈ ತರ ಮಾಮೂಲಿ ಅಂಬ್ರೆಲಾ ಕಟಿಂಗ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿನೇ ಹಾಕೋಬೇಕು. ಫಸ್ಟ್ ನೋಡ್ಕೊಳ್ಳೋಣ. ಓಕೆನಾ? ನಾನು ಪ್ಲಾಜೋ ಪ್ಯಾಂಟ್ ತಗೊಂಡಿದ್ದೀನಿ. ಆಕ್ಚುಲಿ ನಾನು ಸ್ಟಿಚ್ ಮಾಡಿರೋದು ಇದು ಪ್ಲಾಜೋ. ಇವಾಗ ಇದನ್ನ ಸುತ್ತಳತೆ ನೋಡ್ಕೊಳ್ಳೋಣ. ಸೊಂಟದ ಸುತ್ತಳತೆ ಇವಾಗ ಇದು ಬಂದ್ಬಿಟ್ಟು ನಮ್ಗೆ 19 ಇದೆ. 1 ಇಂಚ್ ಜಾಸ್ತಿ ತಗೋತೀನಿ. 20 ಇಂಚ್ ತಗೋತೀನಿ. 20 ಅಂದ್ರೆ 10 ಇಂಚ್ ತಗೋಬೇಕು. ಓಕೆನಾ? 4 ಭಾಗ ಮಾಡಿದ್ರೆ 10 40 ಇಂಚ್ ಬರುತ್ತೆ ಸುತ್ತಳತೆ. ಅದಕ್ಕೆ ನಾವು 10 ಇಂಚ್ ತಗೋಬೇಕು. 10 ಇಂಚ್ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಇಲ್ಲಿ ನೋಡಿ 10 ಇಂಚ್ಗೆ, ಇಲ್ಲಿ 11 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 2 ಇಂಚ್ ಬಿಡಬೇಕು. ಯಾಕಂದ್ರೆ ಇಲ್ಲಿ ನಾವು ಕೆಳಗಡೆ ಇದು ಈ ತರ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ 15 ಇಂಚ್ ತಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಮಾರ್ಕ್ ಮಾಡಿದ್ದೀನಿ. ಓಕೆನಾ? ಇಲ್ಲಿಂದ ಬಂದು ಈ ರೀತಿ ಕ್ರಾಸ್ ಆಗಿ ತಗೋಬೇಕು. ತಗೊಂಡಾದ್ಮೇಲೆ ಮಾಮೂಲಿ ಇಲ್ಲಿ ಹಿಂಗ್ ಕಟಿಂಗ್ ಮಾಡ್ಕೋಬೇಕು. ಓಕೆನಾ? ಆಮೇಲೆ ಇಲ್ಲಿ ಜಾಯಿಂಟಿಂಗ್ ಬರುತ್ತೆ. ಮಾಮೂಲಿ ಇದೇನು ಡ್ರೆಸ್ ಇರುತ್ತಲ್ಲ, ಈ ಡ್ರೆಸ್ ಅಳತೆಲ್ಲ ತಗೊಂಡಿರೋದು. ಇವಾಗ ಇದು ಆಲ್ರೆಡಿ ನಾನೇ ಇದು ಟಾಪ್ನೇ ಪ್ಲಾಜೋ ತರ ಈ ತರ ಸ್ಟಿಚ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿ ಬಂದೈತೆ ಪ್ಲಾಜೋ. ನೋಡಿ ಈ ರೀತಿ ಜಾಯಿಂಟ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ತಗೊಂಡಿರೋದು. ಓಕೆನಾ? ಈ ರೀತಿ ತಗೊಂಡು 1 ಇಂಚ್ ಜಾಸ್ತಿ ಇಟ್ಟಿದ್ದೀನಿ. ಕ್ರಾಸ್ ಆಗಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಇಲ್ಲಿ ಕ್ರಾಸ್ ಆಗ್ತಾ ಇದ್ದೇನೆ. ಓಕೆನಾ? ಇವಾಗ ಇದ್ರ ಉದ್ದ ಬಂದ್ಬಿಟ್ಟು ನಮಗೆ 40 ಇಂಚು. ನಾನು 39 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಓಕೆನಾ? 39 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಫುಲ್ಲು 39 ಇಂಚ್ಗೆ. ಓಕೆನಾ? 39 ಇಂಚು. ಓಕೆನಾ? ಇವಾಗ ಇದು ಈ ರೀತಿ ರೆಡಿ ಆಯಿತು. ಇವಾಗ ಇದು ಕಟ್ ಮಾಡ್ಕೊಂಡ್ಬಿಡೋಣ. ನಾನು ಆಲ್ರೆಡಿ ಇದು ಕಟಿಂಗ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಾಗಲ್ಲ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇವಾಗ ಇಲ್ಲಿ ಮಾಡ್ಕೊಂಡಿದ್ದೀನಿ, ಇಲ್ಲಿ ಕಟ್ ಮಾಡ್ಕೋಬೇಕು. ಓಕೆನಾ? ಇದು 1 ಇಂಚ್ ಕಮ್ಮಿನೇ ತಗೊಂಡಿದ್ದೀನಿ. ನಾವು ಅದನ್ನ ಇನ್ನೊಂದು ಇಂಚು ಜಾಸ್ತಿ ತಗೊಂಡ್ರೆ ಆಯ್ತು. ಇದು ತುಂಬಾ ಮಿಡ್ಡಿ ತರನೇ ಬರುತ್ತೆ. ಇದು ಒಂದು ಸೀರೆಯಲ್ಲಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಓಕೆನಾ? ಈ ರೀತಿ ಬಂತು. ಓಕೆನಾ? ಇದನ್ನ ನಾನು ಓಪನ್ ಮಾಡಲ್ಲ, ಯಾಕೆಂದ್ರೆ ನಾನು ಇದೇ ರೀತಿ ಇಟ್ಕೊಂಡು ನಾವು ಸೀರೆಲ್ಲೂ ಕಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದು ಹೀಗೆ ಇರಲಿ. ಇದನ್ನ ತೆಗೆದು ಇಲ್ಲಿಗೆ ಹಾಕೋತೀನಿ ಪಿನ್ನು, ಯಾಕಂದ್ರೆ ಸರಿಬಾರ್ದು ಅಂತ. ಇಲ್ಲಿಗೂ ಜಾಯಿಂಟ್ ಬರುತ್ತೆ, ಜಾಯಿಂಟ್ ಮಾಡ್ಕೋತೀನಿ ಆಮೇಲೆ. ಫಸ್ಟ್ಗೆ ಇವಾಗ ಇದು ಈ ತರನೇ ಇರಲಿ. ಈ ತರ ಬರುತ್ತೆ. ನಾವು ಜಾಯಿಂಟ್ ಎರಡನ್ನೂ ಒಂದೊಂದು ಸಿಂಗಲ್ ಓಪನ್ ಮಾಡಿ, ಒಂದು ಸಿಂಗಲ್ ಈ ಕಡೆ, ಒಂದು ಸಿಂಗಲ್ ಆ ಕಡೆ ಬರುತ್ತೆ. ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಫಸ್ಟ್ಗೆ. ಓಕೆನಾ? ಅದು ಸ್ಟಿಚಿಂಗ್ ಅಲ್ಲಿ ತೋರಿಸ್ತೀನಿ ನಾನು. ಇವಾಗ ಇದನ್ನ ಇದೇ ರೀತಿ ಇರಲಿ. ಇವಾಗ ಇದು ಸೀರೆಲ್ ಹೆಂಗೆ ಇದು ಫೋಲ್ಡ್ ಮಾಡ್ಕೊಳ್ಳೋದು, ಏನು ಮೆಜರ್ಮೆಂಟ್ ಇರುತ್ತೆ ಇದೇ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಳ್ಳಿ. ಇಷ್ಟೇ ಇದು. ಮತ್ತೆ ನೀವು ಬೇಕಂದ್ರೆ ಇಲ್ಲೂ ಒಂದು ಸಣ್ಣಾಗಿ ಕಟ್ ಮಾಡ್ಕೋಬಹುದು. ಇಲ್ಲಿ ಒಂದು ಸಣ್ಣಾಗಿ ಕಟ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇನೆ. ಇಲ್ಲಿ ಬೇಕಾದ್ರೆ ನೀವು ಒಂದು ಇಲ್ಲಿಗೆ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ. ಇದನ್ನ ತೆಗೆದು ಬಿಡೋಣ. ಇಲ್ಲಿ ಮೇಲೆ ಬೆಲ್ಟ್ ತರ ಎಲಾಸ್ಟಿಕ್ ಹಾಕೋಬೇಕು. ಆಮೇಲೆ ಮತ್ತೆ ಇವಾಗ ಈ ಕಡೆ 2 ಪೀಸ್ ಜಾಯಿಂಟಿಂಗ್ ಬರುತ್ತೆ. ಇದು ಒಂದೇ ಇದೆ, ಸಾಕಾಗಲ್ಲ.
ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಬರುತ್ತೆ. ಇಲ್ಲಿ ಬೇಕಾದ್ರೆ ನೀವು ಒಂದು ಪಿನ್ ಹಾಕೋಬಹುದು, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಒಂದು ಪಿನ್ ಹಾಕೊಳ್ಳಿ. ಓಕೆನಾ, ಈ ರೀತಿ ನಾನು ಹಂಗೆ ನೀಟಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಇದು ಪ್ಲಾಜೋ ಪ್ಯಾಂಟ್ ಕಟ್ಟಿಂಗ್. ಓಕೆನಾ, ಇದು ಪ್ಲಾಜೋ ಪ್ಯಾಂಟ್, ಇದು ಲೈನಿಂಗು. ಇದು ನೋಡೋಕ್ಕೆ ನಿಮಗೆ ಏನ ಮಿಡ್ಡಿ ಹಾಕೊಂಡಿದ್ದೀವಿ ಅಂತ ಥರ ಫೀಲ್ ಆಗುತ್ತೆ, ಆದರೆ ಇದು ಅಂಬ್ರೆಲಾ ಇದಾಗಿರುತ್ತೆ. ಓಕೆನಾ, ಇದು ಪೀಸ್ ಜೇಡ್ಸ್ಕೊಂಡ್ಬಿಡ್ತೀನಿ ನೋಡಿ, ಈ ರೀತಿ ಈ ಕಡೆಯಿಂದ ಬರುತ್ತೆ. ಇದು ಸ್ವಲ್ಪ ಈ ಥರ ಜಾಯಿಂಟಿಂಗ್ ಮಾಡ್ಕೊಳ್ಳೋದು ಒಂಚೂರು ಕಷ್ಟ ಅನಿಸುತ್ತೆ, ಇಲ್ಲ ಅಂದರೆ ಏನಿಲ್ಲ ನೋಡಿ, ಈ ರೀತಿ ಕರೆಕ್ಟಾಗಿ ಹಾಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಓಕೆನಾ, ಇದನ್ನು ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಡೋದು. ಓಕೆನಾ, ಇಷ್ಟೇ ಇದು. ಓಕೆನಾ ನೋಡಿ ಫ್ರೆಂಡ್ಸ್, ಇದು ಅಂಬ್ರೆಲಾ ಪ್ಲಾಜೋ ಸ್ಟಿಚಿಂಗ್ ಮಾಡೋಣ ಬನ್ನಿ. ಮೊದಲನೇದಾಗಿ ಲೈನಿಂಗಿಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೀವು ಅಂಬ್ರೆಲಾ ಫ್ರಾಕ್ ಆಗಲಿ ಏನಾದರೂ ಆಗಲಿ ಕೆಳಗಡೆ ಸ್ವಲ್ಪ ಜಾಯಿಂಟಿಂಗ್ ಬಂದೇ ಬರುತ್ತೆ. ಹಂಗಾಗಿ ಪನ್ನ ದೊಡ್ಡದಿದ್ರೆ ಬರೋಲ್ಲ, ಈ ಮಾಮೂಲಿ ಲೈನಿಂಗ್ ಪೀಸು ತೊಗೊಂಡ್ರೆ ಜಾಯಿಂಟಿಂಗ್ ಬಂದೇ ಬರುತ್ತೆ. ನೀವು ಯಾವುದೇ ತೊಗೊಳ್ಳಿ ಜಾಯಿಂಟಿಂಗ್ ಬಂದೇ ಬರುತ್ತೆ. ಹಂಗಾಗಿ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ಗೆ ಲೈನಿಂಗು 2 ಕಡೆ ಅಂತೂ ಬಂದೇ ಬರುತ್ತೆ ಕಂಪಲ್ಸರಿ. 2 ಕಡೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೇನ್ ಪೀಸ್ಗೂ 2 ಕಡೆ ಬರುತ್ತೆ, ಲೈನಿಂಗಿಗೂ 2 ಕಡೆ ಬಂದೇ ಬರುತ್ತೆ. ಓಕೆನಾ, 2 ಸೈಡು ಒಂದೊಂದು ಕಡೆ ಬಂದೇ ಬರುತ್ತೆ. ಅದನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಮಾಮೂಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ನಾವು ಏನು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದರ ಅಳತೆ ಮೆಜರ್ಮೆಂಟ್ಗೆ ನಾನು ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಅದರ ಅಳತೆಗೆ ನೀಟಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಲೈನಿಂಗ್ನ. ಓಕೆನಾ, ಅಂದರೆ ಲೈನಿಂಗ್ ಸ್ವಲ್ಪ ತುಂಡ ಇದ್ರೂ ಪರವಾಗಿಲ್ಲ, ಇದು ಲೆಂತ್ ಇದ್ದರೆ ಸಾಕು, ಅದು ಒಂಥರ ಫ್ಯಾನ್ಸಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಕರೆಕ್ಟಾಗಿ ಅದರಷ್ಟೇ ಇರಬೇಕು ಅಂತ ಏನಿಲ್ಲ, ಒಂಚೂರು ಹೆಚ್ಚು ಕಡಿಮೆ ಇದ್ದರೂ ನಡೆಯುತ್ತೆ ಲೈನಿಂಗ್ ಬಟ್ಟೆ. ಓಕೆನಾ, ಇವಾಗ ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಅದನ್ನು ಇನ್ಔಟ್ ಮಾಡಿ ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ನೀಟಾಗಿ ನಾನು ಹೇಳ್ದಂಗೆ 2 ಕಡೆ ಲೈನಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ. ಅದು ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ಮೇನ್ ಪೀಸ್ ಇರುತ್ತಲ್ಲ ಅದನ್ನು ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಒಂಥರ ಅಗಲ, ತುಂಬ ಮಿಡ್ಡಿ ಥರ ಅಗಲ ಬರುತ್ತೆ. ಅಂಬ್ರೆಲಾ ಪ್ಲಾಜೋ ಅಂದರೆ ನೀವು ಪ್ಲಾಜೋ ಹಾಕ್ಕೊಂಡಿದ್ರು ನಿಮ್ಗೆ ನೋಡೋರಿಗೆ ಮಿಡ್ಡಿ ಅನ್ನೋ ಥರ ಕಾಣಿಸುತ್ತೆ, ಅಂದರೆ ಲೆಹೆಂಗಾ ಥರ ಫೀಲ್ ಆಗುತ್ತೆ, ಅಷ್ಟು ಅಗಲ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾರಾದರೂ ಈ ಥರ ಫ್ಯಾನ್ಸಿಯಾಗಿ ಹೊಲ್ಕೋಬೇಕು ಅಂದರೆ ನಿಮ್ಮ ಮಕ್ಳಿಗೆ ಹೊಲ್ಕೊಡಿ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಬರೀ 250 ರುಪೀಸ್ ಒಂದು ಸ್ಯಾರಿ ತೊಗೊಬಂದು ರೆಡಿ ಮಾಡಿಕೊಡ್ಬೋದು. ಇಲ್ಲ ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ಅಂದರೆ ಆ ಥರ ಸ್ಯಾರಿನೂ ರೆಡಿ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿದೆ. ಆಲ್ರೆಡಿ ನನ್ನ ತಂಗಿ ಮಗಳಿಗೆ ಹೊಲ್ಕೊಟ್ಟಿದ್ದೀನಿ, ಅದು ತುಂಬ ಇಷ್ಟ ಆಯಿತು ನನಗಂತೂ. ಹಂಗಾಗಿ ಇದು ಆ್ಯಕ್ಚುಲಿ ಇಬ್ರಿಗೂ ನಾನು ಯಾವಾಗಲೂ ಒಂದೇ ಥರ ಡ್ರೆಸ್ಗಳು ಹೊಲಿತಾನೆ ಇರ್ತೀನಿ, ತುಂಬ ಹೊಲಿತಾ ಇರ್ತೀನಿ. ಹಾಗಾಗಿ ಇವಾಗ ನನ್ನ ಮಗಳು ಹೊಲ್ದಿರಲಿಲ್ಲ, ಹಾಗೆ ಇಟ್ಟಿದ್ದೆ ಈ ಪೀಸು. ಆ್ಯಕ್ಚುಲಿ ಇದು ಮೈಸೂರಿಂದ ತೊಗೊಬಂದಿದ್ದು, ಒಂದು 4-5 ಪೀಸ್ ತಂದಿದ್ದೆ. ಯಾಕಂದರೆ ನನಗೆ ಜಾಸ್ತಿ ರೆಡಿಮೇಡ್ಗಿಂತ ಈ ಥರ ಸ್ಟಿಚ್ ಮಾಡಿ ಹಾಕ್ಕೊಳ್ಳೋದೇ ಜಾಸ್ತಿ. ನಾನು ಅಂಬ್ರೆಲಾ ಫ್ರಾಕ್ಗಳು ರೆಡಿ ಮಾಡ್ಕೋತೀನಿ. ಹಂಗಾಗಿ ಇದು ಅವಳಿಗೆ ಅಂತಲೇ ಎತ್ತಿಕ್ಕಿದ್ದೆ, ನನ್ನ ಮಗಳಿಗೆ ಅಂತಲೇ. ಹಾಗಾಗಿ ಲೈನಿಂಗೆಲ್ಲ ತಂದಿಟ್ಟಿದ್ದೆ. ಇವಾಗ ಆ್ಯಕ್ಚುಲಿ ಅವಳದು ಬರ್ತಡೇ ಬರ್ತಾಯಿದೆ, ಅದಕ್ಕೋಸ್ಕರ ರೆಡಿ ಮಾಡಿಬಿಡೋಣ, ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ರೆಡಿ ಮಾಡ್ತಾ ಇರೋದು. ಹಾಗಾಗಿ ಇದು ಫ್ಯಾನ್ಸಿಯಾಗಿ ಹೊಲಿಬೇಕು, ನನಗೆ ಒಂಥರ ಡಿಫ್ರೆಂಟಾಗಿ ಹೊಲಿಬೇಕು ಅನ್ನೋದು ಆಸೆ. ನಾನು ಯಾವಾಗಲೂ ಅವ್ರಿಗೆ ಹೊಲಿತಾ ಇರ್ತೀನಿ, ಡಿಸೈನಾಗಿ ಹೊಲ್ಕೊಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ. ನ್ಯೂ ಟ್ರೆಂಡಿಂಗಾಗಿ ಈಗ ಹೆಂಗೆ ಟ್ರೆಂಡಿಂಗ್ ಇರುತ್ತೆ ಆ ಟ್ರೆಂಡಿಂಗ್ ಡಿಸೈನ್ಸ್ ಹೊಲಿಬೇಕು ಅನ್ನೋದು ತುಂಬ. ನಾನು ಆ್ಯಕ್ಚುಲಿ ರೆಡಿಮೇಡ್ ಬಟ್ಟೆ ಅವ್ರಿಗೆ ಇದುವರೆಗೂ ಈ ಥರ ಕಾಸ್ಟ್ಲಿಯಾಗಿ 1,000-2,000 ಕೊಟ್ಟು ತಗೊಟ್ಟಿದ್ದೇ ಇಲ್ಲ. ಈ ಥರ ಸೀರೆ ತೊಗೊಬರೋದು, ಅದರಲ್ಲೇ ರೆಡಿ ಮಾಡೋದು. ನನಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ, ಈಗ ಟ್ರೆಂಡಿಂಗ್ ಯಾವುದಿದೆ ಆ ಥರದ್ದು ನೋಡಿ ರೆಡಿ ಮಾಡೋದು ನನ್ನ ಒಂದು ಹಾಬಿ. ಓಕೆನಾ, ಆ ಥರ ಇದು ಮೇನ್ ಪೀಸು, ಇದೂ ಅಷ್ಟೇ ಮಾಮೂಲಿ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಪಿನ್ನಗಳು ಹಾಕ್ಕೊಳ್ಳಿ, ಏನಕ್ಕೆ ಅಂದರೆ ಬಟ್ಟೆ ಸರಿಯುತ್ತೆ ಆ ಕಡೆ ಈ ಕಡೆ. ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಪಿನ್ನ ತೆಗೀರಿ, ಮೊದಲೇ ತೆಗಿಯೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದು ಅಂಬ್ರೆಲಾ ಆಗಿರೋದನ್ನು ಸಖತ್ ಅಗಲ ಬರುತ್ತೆ. ನೀವು ಅಲ್ಲೇ ಪಿನ್ನ ತೆಗೆದುಬಿಟ್ಟು ಸ್ಟಿಚ್ ಮಾಡೋಕ್ಕೆ ಹೋದರೆ ಸ್ಟಿಚ್ ಮಾಡೋಕ್ಕಾಗಲ್ಲ, ಜಾರ್ಕೋತಾ ಇರುತ್ತೆ. ಸಖತ್ ಅಗಲ ಇದೆಯಲ್ಲ, ಜಾರ್ಕೋತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಮೊದಲು ಪಿನ್ನಗಳು ಹಾಕ್ಕೊಂಡು ಸ್ಟಿಚ್ ಮಾಡಿ. ಆಮೇಲೆ ತೆಳ್ಳಗಿದೆ, ಆಮೇಲೆ ಹೇಳ್ದಂಗೆ ಅಗಲ ಇರೋದ್ರಿಂದ ಸ್ವಲ್ಪ ಜಾರ್ಕೊಳ್ಳುತ್ತೆ ಬಟ್ಟೆ, ಹಂಗಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ತುಂಬಾ ಚೆನ್ನಾಗಿದೆ. ಈ ಥರ ನೀವು ಡ್ರೆಸ್ ತೊಗೋತೀನಿ ಅಂದರೆ ಒಂದು ಇಲ್ಲಾಂದರೆ 2,000-3,000 ರೂಪಾಯಿ ಮೇಲೆ ಆಗುತ್ತೆ ಈ ಡ್ರೆಸ್ಸು. ನೀವು ಆಲ್ರೆಡಿ ಒಂದು ಚಿಕ್ಕ ಫ್ರಾಕ್ ತೊಗೋತೀನಿ ಅಂದ್ರೇ 500-1,000 ರುಪೀಸ್ ಇರುತ್ತೆ ಈಗಿನ ರೇಟಲ್ಲಿ. ಇವಾಗ ಈ ಥರದ್ದೇ ನೀವು ಡಿಸೈನಾಗಿ ತೊಗೋತೀವಿ ಅಂದರೆ 2,000 ರೂಪಾಯಿ, 3,000 ರೂಪಾಯಿ, 5,000 ಆಗ್ಬೋದು. ಓಕೆನಾ, ಅಷ್ಟು ಫಿನಿಶಿಂಗಾಗಿ ಹೊಲ್ಕೊಂಡ್ರೆ ನಾವೇ ರೆಡಿಮೇಡ್ಗಿಂತನೂ ಸೂಪರಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಈ ಥರ ನೀವು ಈ ಥರದ್ದು ಅಗಲ ಇರೋ ತೊಗೊಂಡ್ರೆ, ನಾನು ಆವಾಗಲೇ ಈಗಲ್ಲ ಒಂದು 5-6 ವರ್ಷದಿಂದನೇ ಒಂದು ಗೌನ್ಗೆ 3,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಈ ಥರ ಅಗಲ ಇರೋ ಗೌನ್ಗೆ
ಹಂಗಾಗಿ ಈ ಥರ ಫ್ಯಾನ್ಸಿಯಾಗಿ ಪ್ಲಾಜೋ ಮೇಲ್ಗಡೆ ಟಾಪು ಎಲ್ಲ ಸ್ಟಿಚ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಈಗಿನ ರೇಟಿಗೆ ನೋಡಿದ್ರೆ, ಓಕೆನಾ. ಹಂಗಾಗಿ ಈ ಥರದೊಂದು 250 350ಲಿ ಒಂದು ಸ್ಯಾರಿ ತೊಗೊಬಂದು ಅದಕ್ಕೆ ಲೈನಿಂಗ್ ತೊಗೊಬಂದು ನೀವೇ ಸ್ಟಿಚ್ ಮಾಡಿದ್ದೀರಾ ಅಂತ ಒಂದು ಖುಷಿ ಇರುತ್ತೆ. ಒಂಥರ ಮಕ್ಳಿಗೂ ಅಯ್ಯೋ ನಮ್ಮ ಅಮ್ಮನೇ ಸ್ಟಿಚ್ ಮಾಡಿದ್ದಾರೆ, ಇಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದು ಒಂದು ಖುಷಿ ಇರುತ್ತೆ. ಅದು ನೋಡಿದವ್ರೂ ಕೇಳ್ತಾರೆ, ಯಾರು ಹೊಲ್ದಿದ್ದು, ಎಷ್ಟು ಚೆನ್ನಾಗಿದೆ, ರೆಡಿಮೇಡಾ, ಬ್ಯೂಟಿಫುಲ್ ಆಗಿದೆ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ ಈ ಡ್ರೆಸ್ಸು, ಓಕೆನಾ. ಒಂದು ಸಲ ನೀವು ಓಲ್ಡ್ ಸ್ಯಾರಿ ಇದ್ದರೆ ಅದರಲ್ಲೇ ಟ್ರೈ ಮಾಡಿ, ಪರವಾಗಿಲ್ಲ. ಹೊಸ ಸೀರೆ ತರೋದು ಬೇಡ, ಹಳೆ ಸೀರೆಗಳಂತ ಇವಾಗ ತುಂಬಾ ಇಟ್ಕೊಂಡಿರ್ತೀರ. ಆ ಸೀರೆಯಲ್ಲೇ ಒಂದು ಸಲ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ, ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಡ್ರೆಸ್ ಇದು, ಓಕೆನಾ. ತುಂಬ ಚೆನ್ನಾಗಿದೆ. ನಾನು ಹೇಳ್ದಂಗೆ ಪ್ಲಾಜೋ ಅಂತೂ ಹೇಳ್ದಂಗೆ ಮಿಡ್ಡಿ ಥರ ಅಷ್ಟು ಅಗಲ ಬರುತ್ತೆ ಎರಡೂ. ನೋಡಿದವ್ರಿಗೇನದು ಪ್ಲಾಜೋ ಅಂತಲೇ ಅನಿಸಲ್ಲ, ಒಂಥರ ಮಿಡಿ ಲೆಹೆಂಗಾ ಆ ಥರ ಅನಿಸುತ್ತೆ, ಫೀಲ್ ಆಗುತ್ತೆ, ಓಕೆನಾ. ಇವಾಗ ಈ ಥರ ಫೋಲ್ಡ್ ಮಾಡ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕು. ಜಾಯಿಂಟ್ ಮಾಡಾದಮೇಲೆ ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡ್ ಮಾಡಿದ್ದೀನಿ. ಇವಾಗ ಅದನ್ನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಲೈನಿಂಗು ಮತ್ತು ಇದನ್ನು ಎರಡನ್ನೂ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ, ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡ್ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡಿ, ಆಮೇಲೆ ಇನ್ನೊಂದು ಕಡೆ ಸ್ಟಿಚ್ ಮಾಡಿ. ಅಕಸ್ಮಾತ್ ಇವಾಗ ಮೇನ್ ಪೀಸ್ ಸ್ವಲ್ಪ ಜಾಸ್ತಿ ಬಂತು ಅಂದರೆ ಒಂದು 2 ಫ್ರಿಲ್ ಕೊಟ್ಕೊಳ್ಳಿ, ಇಲ್ಲ ಈ ಲೈನಿಂಗ್ ಬಟ್ಟೆನ ಎಳೆದು ಸ್ಟಿಚ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಲೈನಿಂಗ್ ಜಾಸ್ತಿ ಬಂತು ಅಂದರೆ ಒಂದು 2 ಫ್ರಿಲ್ ಕೊಟ್ಬಿಟ್ಟು ಆ ಥರ 2 ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಬಟ್ಟೆ ಅಂಬ್ರೆಲಾ ಕಟ್ಟಿಂಗ್ ಆಗಿರೋದ್ರಿಂದ ನಾವು ಫೋಲ್ಡ್ ಮಾಡಿದಾಗ ಒಂಚೂರು ಆ ಕಡೆ ಈ ಕಡೆ ಆಗಿ ದೊಡ್ಡದು ಚಿಕ್ಕದು ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾಕೆಂದರೆ ಇದು ಬಟ್ಟೆ ಸಖತ್ ಅಗಲ ಬರುತ್ತಲ್ವ, ನಾವು ಎಷ್ಟೇ ನೀಟಾಗಿ ಕಟ್ ಮಾಡೋಕ್ಕೆ ಹೋದ್ರೂ ಒಂಚೂರು ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಬಂದರೆ ಆ ಥರ ಮಾಡ್ಕೊಳ್ಳಿ, ಕಮ್ಮಿ ಬಂದರೂ ಆ ಥರ ಎಳ್ದು ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿ ಬಂತು ಅಂದರೆ ಫ್ರಿಲ್ ಇಟ್ಕೊಳ್ಳಿ, ಅಷ್ಟೇ, ಇನ್ನೇನಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು 2 ಸೈಡೂ. ಒಂದು ಕಡೆ ಸ್ಟಿಚ್ ಮಾಡಾದಮೇಲೆ ಇನ್ನೊಂದು ಸೈಡು ಹಾಗೇ ಅದೇ ರೀತಿಯೇ ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಫುಲ್ಲು ಕೆಳಗಡೆವರೆಗೂ ಸ್ಟಿಚ್ ಮಾಡಿ. ಯಾಕೆಂದರೆ ಲೈನಿಂಗ್ ಸಪ್ರೇಟ್ ಇದು ಸಪ್ರೇಟ್ ಮಾಡೋಕ್ಕಾಗಲ್ಲ, ಎರಡೂ ಅಂಬ್ರೆಲಾ ಕಟ್ಟಿಂಗ್ ಆಗಿರೋದ್ರಿಂದ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ಅವಾಗ ನೀಟಾಗಿರುತ್ತೆ ಅದು, ಓಕೆನಾ. ಆಮೇಲೆ ಇನ್ನೊಂದು ಪೀಸೂ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಆವಾಗ ಅದನ್ನು ಸ್ಟಿಚ್ ಮಾಡಿದ್ರೆ 2 ಪೀಸೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲಿಂದ ಕೆಳಗಡೆವರೆಗೂ ಸ್ಟಿಚ್ ಮಾಡಿ, ಆಮೇಲೆ ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಮೇಲಿಂದನೇ ಸ್ಟಿಚ್ ಮಾಡ್ಬೋದು, ಬಟ್ಟೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಮೆಥಡು. ಈ ಥರ ಮಾಡೋದ್ರಿಂದ ನಿಮಗೆ ಮಧ್ಯದಲ್ಲೇ ನ್ಯಾಚ್ ಹಾಕಿರೋ ತವಿಂದನೇ ಸ್ಟಿಚ್ ಮಾಡೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಸರಿಯಲ್ಲ, ನಿಮಗೆ ನೀಟಾಗಿರುತ್ತೆ. ಇದು ಅಂಬ್ರೆಲಾ ಕಟ್ಟಿಂಗ್ ಆಗಿರೋದ್ರಿಂದ ಒಂಚೂರು ಆ ಕಡೆ ಈ ಕಡೆ ಆದರೂ ಒಂಚೂರು ಎಳ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಆ ಥರ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದನೇ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. 2 ಪೀಸೂ ನಾನು ಒಂದು ತೋರಿಸ್ದೆ, ಇದು ಫಾಸ್ಟ್ ಮಾಡಿದ್ದೀನಿ, ಇದು ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ, ಅಷ್ಟೇ, ಇನ್ನೇನಿಲ್ಲ. ಲೈನಿಂಗು ಮತ್ತು ಫ್ಯಾಬ್ರಿಕ್ಕು ಎರಡೂ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ಮಾಡಿಕೊಂಡ್ರೆ ಇವಾಗ ಎರಡೂ ಇಟ್ಕೊಂಡು ಮಧ್ಯದಲ್ಲಿ ಜಾಯಿಂಟ್ಸ್ ಮಾಡ್ಕೋಬೇಕು. 2 ಕಡೆದೂ ಸೇರಿಸ್ಬಿಟ್ಟು ಮಧ್ಯದಲ್ಲಿ 2 ಕಡೆನೂ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಇದು ಜಾಯಿಂಟ್ಗಳು ಒಂಚೂರು ಮಾಡ್ಕೊಂಬಿಟ್ರೆ ನೀವು ಸ್ಟಿಚಿಂಗ್ ಮಾಡೋದಂತೂ ಈಸಿಯಾಗಿ ಮಾಡ್ಕೊಬೋದು, ಓಕೆನಾ. ಫಸ್ಟು ನೀವು ಜಾಯಿಂಟಿಂಗ್ಗಳನ್ನ ಒಂಚೂರು ಸ್ಟಿಚ್ ಮಾಡಿಕೊಂಡು ನಾವು ಅದು ಲೆವೆಲಿಗೆ ಕಟ್ ಮಾಡ್ಕೊಳ್ಳೋದೇ ಒಂದು ಸ್ವಲ್ಪ ರಿಸ್ಕು ಅಂತ ಹೇಳ್ಬೋದು. ಯಾಕೆ ಅಂದರೆ ಅಗಲ ಇರೋದ್ರಿಂದ, ಮಾಮೂಲಿ ಪ್ಲಾಜೋ ಆದರೆ ಏನೂ ಅನಿಸಲ್ಲ, ಅಗಲ ಇರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ನಾವು ಕರೆಕ್ಟಾಗಿ ಜಾಯಿಂಟ್ ಮಾಡಿ ಮತ್ತೆ ಅದರ ಅಳತೆಗೆ ಒಂದೇ ಸಮನ ಕಟ್ ಮಾಡ್ಕೊಳ್ಳೋದಕ್ಕೆ ಒಂಚೂರು ರಿಸ್ಕ್ ಆಗ್ಬೋದು, ಅಷ್ಟೇ. ಇದೆಲ್ಲ ಆದಮೇಲೆ ನೋಡಿ ಈ ಥರ ಸೈಡ್ ಜಾಯಿಂಟ್ ಮಾಡ್ಕೊಂಬಿಟ್ಟು ಮತ್ತೆ ಇವಾಗ ಸೈಡ್ ಜಾಯಿಂಟ್ ಮಾಡಿಬಿಟ್ಟು ಮತ್ತು ಆ ಕಡೆ ಸೈಡ್ ಜಾಯಿಂಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ, ಓಕೆನಾ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿರೋಂಥ ಅಂಬ್ರೆಲಾ ಪ್ಲಾಜೋ ಅಂತಲೇ ಹೇಳ್ಬೋದು. ಈ ಪ್ಲಾಜೋಗಳಲ್ಲೂ ಈ ಥರ ಒಂದು ಅಂಬ್ರೆಲಾ ಪ್ಲಾಜೋ ಸ್ಟಿಚ್ ಮಾಡ್ಬೋದು ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನಾನು ಹೇಳ್ದಂಗೆ ಮಕ್ಕಳಿಗೆ ಒಂಥರ ಡಿಫ್ರೆಂಟಾಗಿರುತ್ತೆ. ಆಲ್ರೆಡಿ ತುಂಬ ಜನ ಹೊಲ್ಸ್ಕೊತಾನೆ ಇರ್ತಾರೆ, ಅದು ನೀವೇ ಹೊಲ್ಕೊಟ್ರೆ ಇನ್ನೂ ಚೆನ್ನಾಗಿ ಖುಷಿ ಆಗುತ್ತೆ ಮಕ್ಕಳಿಗೆ. ಈ ಥರ ನೀವು ಟ್ರೈ ಮಾಡಿ. ನಾನು ಹೇಳ್ದಂಗೆ ಓಲ್ಡ್ ಸ್ಯಾರಿ ಇದ್ದರೆ ಅದರಲ್ಲಾದರೂ ರೆಡಿ ಮಾಡಿ, ಇಲ್ಲ ಹೊಸ ಸ್ಯಾರಿನೇ ತಂದು ಮಾಡ್ತೀವಿ ಅಂದ್ರೂ ಒಂದು 250 300 ಸಿಗುತ್ತೆ ಈಗ ಫ್ಯಾನ್ಸಿಯಾಗಿರೋ ಸ್ಯಾರಿ. ಈ ಥರದ್ದು ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಯಾರಿ ತೆಳ್ಳಗಿರೋ ಸ್ಯಾರಿಗಳಲ್ಲೇ ಇದು ಹೊಲಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಏನೋ ಬಾರ್ಡ್ರ್ ಸೀರೆ ಆ ಥರದ್ದೆಲ್ಲ ಯೂಸ್ ಮಾಡಬೇಡಿ, ಮಾಮೂಲಿ ಡೈಲಿ ವೇರ್ ಸ್ಯಾರಿಗಳಿರುತ್ತಲ್ಲ ಆ ಥರ ಸ್ಯಾರಿಲಿ ಇದನ್ನು ಸ್ಟಿಚ್ ಮಾಡಿ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಇದು ಮಾರ್ಬಲ್ ಸ್ಯಾರಿ, ಓಕೆನಾ. ಮಾರ್ಬಲ್ ಸ್ಯಾರಿ ಆ ಥರ ಫ್ಯಾನ್ಸಿಯಾಗಿರೋ ಸ್ಯಾರಿಗಳಲ್ಲಿ ಟ್ರೈ ಮಾಡಿ. ಇವಾಗ ಮಧ್ಯದಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಒಂದು ಸೈಡು ಉದ್ದ ತುಂಡ ಬರಬಾರ್ದು ಅನ್ನೋದಕ್ಕೋಸ್ಕರ ಮಧ್ಯದಿಂದ ಈ ಕಡೆಗೆ
ಒಂದು ಸಲ ಸ್ಟಿಚ್ ಮಾಡಿ ಆ ಕಡೆಗೆ ಒಂದು ಸಲ ಸ್ಟಿಚ್ ಮಾಡಿದ್ರೆ ಆಯಿತು. ನೀಟಾಗಿ ಫಿನಿಶಿಂಗ್ ಬಂತು. ಕೆಳಗಡೆ ಅದು ಲೈನಿಂಗ್ ಫೋಲ್ಡ್ ಮಾಡಿದ್ದೀವಿ, ಮೇನ್ ಪೀಸ್ ಫೋಲ್ಡ್ ಮಾಡಿಲ್ಲ. ಅದನ್ನು ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ರೆಡಿ ಆಗೋಗುತ್ತೆ. ಓಕೆನಾ. ತುಂಬ ಬ್ಯೂಟಿಫುಲ್ಲಾಗಿರುವಂಥ ಪ್ಲಾಜೋ ಪ್ಯಾಂಟ್ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ. ಒಂದು 250 ಅಂದರೂ ಲೈನಿಂಗ್ ಎಲ್ಲ ಸೇರಿಸಿದ್ರು ಅಂದರೂ ಒಂದು 500 ರುಪೀಸ್ಗೆ ನಿಮಗೆ ಈ ಡ್ರೆಸ್ಸು ರೆಡಿ ಆಗಿಬಿಡುತ್ತೆ. ರೆಡಿ ಆಗುತ್ತೆ. ಒಂದು ನೀವೇ ಸ್ಟಿಚ್ ಮಾಡಿದ್ರೆ ಅದು ಕೂಲಿನೂ ಉಳಿಯುತ್ತೆ. ಇವಾಗ ಬೇರೆಯವ್ರು ಕೊಡಬೇಕು ಅಂದರೆ ಆ ಕೂಲಿಗೇ 1000 ರೂಪಾಯಿ ಕೊಡಬೇಕು. ಮತ್ತು ಬಟ್ಟೆ ಫ್ಯಾಬ್ರಿಕ್ ಕೊಟ್ಟರು ಅದು ಒಂಥರ ಕಡಿಮೆನೇ. ನಾವು ರೆಡಿಮೇಡ್ ತೊಗೊಳೋದಕ್ಕಿಂತ ಕಡಿಮೆನೇ ಹೇಳಬೇಕು ಅಂದರೆ. ಅದರಲ್ಲಿ ನೀವೇ ಹೊಲ್ಕೋತೀವಿ ಅಂದರೆ ಕೂಲಿನೂ ಉಳ್ದೋಗುತ್ತಲ್ಲ. ಇವಾಗ ಕೂಲಿ 1000 ರೂಪಾಯಿ ಕೊಡಬೇಕು ಅಂದರೆ ಕೂಲಿ 1000 ರೂಪಾಯಿ ಉಳೀತು. ಆರಾಮಾಗಿ ಒಂದು 500 ರೂಪಾಯಿಲೇ ನೀವೆಲ್ಲ ಫ್ಯಾನ್ಸಿ ಆಗಿರೋ ಡ್ರೆಸ್ನ ಒಂದು 5000 ರೂಪಾಯಿ ಡ್ರೆಸ್ನ ರೆಡಿ ಮಾಡಿಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಹೊಲ್ದಾಗ ನೀವು ಮಕ್ಕಳು ಹಾಕ್ಕೊಂಡಾಗ ಅವ್ರ ಫ್ರೆಂಡ್ಸ್ಗೆ ಯಾರಿಗಾರು ಇಷ್ಟ ಅದು ಹೊಲ್ಕೊಡಿ ಅಂತಲೂ ಕೇಳ್ಬೋದು. ಅವಾಗ ನಿಮ್ಮ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ. ಆವಾಗ ನೀವು ಇನ್ನೂ ಬೇಕು ಅಂದರೆ ಹೊಲ್ಕೊಡ್ಬೋದು. ಇವಾಗ ನಾನು ನನ್ನ ಮಗಳಿಗೆ ಹೊಲ್ದಿರೋ ಡ್ರೆಸ್ ನೋಡಿ ತುಂಬ ಫ್ರೆಂಡ್ಸ್ ಎಲ್ಲ ಹೊಲಿಸ್ತಾ ಇದ್ದಾರೆ. ನಾನು ಈ ಥರ ಅಂದ್ಕೊಂಡೇ ಇರಲಿಲ್ಲ. ಆದರೆ ಹುಡುಗಿ ಒಂದು ಅವಳ ಫ್ರೆಂಡು ಒಬ್ಬಳು ಹೊಲ್ಸ್ಕೊಂಡು ಹೋದ್ಲು. ಇನ್ನೊಬ್ಬಳ ಫೋಟೋ ನೋಡಿ ಇನ್ನೊಂದು ಸಲ ಹೇಳ್ತಾಯಿದ್ಲು, ಅದೇನು ಬರ್ತೀನಿ, ಬರೋಕ್ಕೆ ಟೈಮ್ ಇಲ್ಲ, ಬಂದು ಹೊಲ್ಕೊಡಿ ಆಂಟಿ, ಅದೇ ಥರ ಬೇಕು ನನಗೆ ಅಂತ. ಹಾಗೆ ಒಂದು ಡ್ರೆಸ್ ಇಷ್ಟ ಆಗೋದ್ರೆ ಕಸ್ಟಮರ್ಸು ಇವಾಗ ನಾವೇ ಹೊಲ್ದಿದ್ದೀವಿ ಅಂತ ಗೊತ್ತಾದಾಗ ನೀವು ಹೊಲ್ಕೊಡಿ. ಆಮೇಲೆ ಹೊರಗಡೆ ಇನ್ನೂ ಕಾಸ್ಟ್ಲಿ ಇರುತ್ತೆ, ನಾವು ತೊಗೊಳೋದಕ್ಕೆ ಇನ್ನೂ ಕಾಸ್ಟ್ಲಿ ಇದೆ ರೇಟು. ಹಂಗಾಗಿ ನಾವು ತೊಗೊಳ್ಳೋದೇ ಕಡಿಮೆ. ಹಂಗಾಗಿ ಅವ್ರಿಗೆ ರೆಡಿಮೇಡ್ಗಿಂತನೂ ಪರವಾಗಿಲ್ಲ ತೊಗೋಬೋದು, ಇವಾಗ ಹೊರಗಡೆಗಿಂತನೂ ಕಡಿಮೆ ತೊಗೋಬೋದು ಅಂತ ಅಂದ್ಬಿಟ್ಟು ಬರ್ತಾರೆ. ಓಕೆನಾ. ಇವಾಗ ಇದು ಈ ಥರ ಕೆಳಗಡೆ ಫೋಲ್ಡ್ ಮಾಡ್ಕೊಂಬಿಟ್ರೆ ಆಯಿತು. ಇಲ್ಲ ಜಿಗ್ಜಾಗ್ ಇದ್ದರೆ ಜಿಗ್ಜಾಗ್ ಮಾಡ್ಕೋಬೋದು. ನಾನು ಜಿಗ್ಜಾಗ್ ಮಾಡಿಲ್ಲ, ಹಂಗೆ ಫೋಲ್ಡ್ ಮಾಡಿಬಿಟ್ಟೆ. ಜಿಗ್ಜಾಗ್ ಇದ್ದರೆ ಅದು ಒಂಥರ ಚೆನ್ನಾಗಿರುತ್ತೆ. ಓಕೆನಾ. ಜಿಗ್ಜಾಗ್ ಥರ ಮಾಡಿಬಿಟ್ರೆ ಅದೊಂಥರ ಮಿಡ್ಡಿ ಥರನೇ ಕಾಣಿಸುತ್ತೆ, ನಿಮಗೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ಲಾಗಿರೋ ಪ್ಲಾಜೋ ರೆಡಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ನೋಡಿ ಈ ಥರ ಫುಲ್ಲು ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ ನೀಟಾಗಿ. 2 ಕಡೆ ಸ್ಟಿಚ್ ಮಾಡಬೇಕು. ಜಾಸ್ತಿ ಅಗಲ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ, ಪರವಾಗಿಲ್ಲ, ನಿಧಾನ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಇದಕ್ಕೆ ಬೆಲ್ಟ್ ಅಟ್ಯಾಚ್ ಮಾಡಬೇಕು. ಬೆಲ್ಟ್ ಅಂದರೆ ಎಲಾಸ್ಟಿಕ್ ಕೊಡಬೇಕು. ಎಲಾಸ್ಟಿಕ್ ಕೊಟ್ಟರೆ ತುಂಬಾ ಬ್ಯೂಟಿಫುಲ್ಲಾಗಿ ರೆಡಿಮೇಡ್ ಥರನೇ ಇರುತ್ತೆ. ನಾವೇನಿರುತ್ತೆ ನೋಡಿ, ಈ ರೀತಿ ಬಂದಿದೆ, ಇಷ್ಟು ಅಗಲ ಬಂದಿದೆ, ಒಂದು ಕಡೆದೇ ಇಷ್ಟು ಅಗಲ ಬಂದಿದೆ ಅಂದರೆ ಇನ್ನೊಂದು ಕಡೆ ಅಷ್ಟು ಅಗಲ ಬಂದಿದೆ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ನಾನು ಇದಕ್ಕೆ ಮೇನ್ ಪೀಸ್ ಕೊಡ್ತಾ ಇಲ್ಲ. ಮೇನ್ ಪೀಸ್ ಒಂಥರ ಮುರ್ಕೊಂಡಂಗಿರೋದ್ರಿಂದ ನಾನು ಲೈನಿಂಗ್ ಪೀಸ್ನೇ ಕೊಡ್ತಾಯಿದ್ದೀನಿ, ಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ. ಒಂದೊಂದಕ್ಕೆ ಈ ಥರ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅವ್ರು ಕಸ್ಟಮರ್ ಏನಾದ್ರು ಬೇಕೇ ಬೇಕು ಅಂದರೆ ಕೊಡಬೇಕು. ಇಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ, ಇಲ್ಲ ಈ ಥರನೂ ಚೆನ್ನಾಗಿರುತ್ತೆ ಅಂತ ಆ ಥರನೂ ಮಾಡ್ಬೋದು. ಓಕೆನಾ. ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ತೊಗೊಂಡು ನೀಟಾಗಿ ನಮಗೆ ಏನು ಸೊಂಟದ ಸುತ್ತಳತೆ ಇರುತ್ತಲ್ಲ ಅಷ್ಟಕ್ಕೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು. ಇದು ಫೋಲ್ಡ್ ಮಾಡಿ ಇದನ್ನು ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಲೈನಿಂಗ್ ಎಲಾಸ್ಟಿಕ್ ಇಟ್ಟು ಇಲ್ಲ ಈ ಥರ ಕೊಟ್ಬಿಟ್ಟು ಬೇಕಾದರೆ ನೀವು ಉಲ್ಟಾ ತಿರುಗಿಸ್ಕೊಂಡು ಒಳಗಡೆಗಿಟ್ಟು ಸ್ಟಿಚ್ ಮಾಡ್ಬೋದು. ಅದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಓಕೆನಾ. ಅದ್ರ ಬದಲು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಫಸ್ಟು ಅಟ್ಯಾಚ್ ಮಾಡ್ಕೊಂಬಿಡಿ. ಆಮೇಲೆ ಲೈನಿಂಗ್ ಇದು ಎಲಾಸ್ಟಿಕ್ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಂಬನ್ನಿ. ಮಧ್ಯೆ ಒಂದು ಹೊಲಿಗೆ ಹಾಕೊಂಬಿಡಿ ಫಸ್ಟು. ಆಮೇಲೆ ಆ ಕಡೆ ಈ ಕಡೆ 2 ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಬ್ಯೂಟಿಫುಲ್ಲಾಗಿ ರೆಡಿ ಆಗುತ್ತೆ ಎಲಾಸ್ಟಿಕ್. ಓಕೆನಾ. ಈ ರೀತಿಯೂ ನೀವು ಎಲಾಸ್ಟಿಕ್ನ ಆರಾಮಾಗಿ ಹಾಕ್ಬೋದು, ಏನು ತೊಂದರೆ ಏನಿಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಬೋದು ಎಲಾಸ್ಟಿಕ್ನ. ನಾನೇನು ಎಲಾಸ್ಟಿಕ್ ಎಕ್ಸ್ಟ್ರಾ ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಮಾಮೂಲಿ ಏನು ಮಾಡಿದೆ, ಹಂಗೆ ಎಳೆದು ಸ್ಟಿಚ್ ಮಾಡ್ಕೊಂಡ್ಬಂದೆ. ಇವಾಗ ನಾವು ಅಳತೆಗೆ ತೊಗೋತೀವಿ ಅಂದರೆ ಒಂದು ಸಲ ಲೂಸ್ ಆಗೋ ಚಾನ್ಸ್ ಇರುತ್ತೆ, ಇಲ್ಲ ಟೈಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿದೆ, ಅದಕ್ಕೆ ಎಳ್ಕೊಂಡು ಸ್ಟಿಚ್ ಮಾಡಿದೆ. ಎಷ್ಟು ಉದ್ದ ಬರುತ್ತೆ ಅಷ್ಟು ಉದ್ದನೂ ಬರಲಿ, ಆಮೇಲೆ ಎಕ್ಸ್ಟ್ರಾ ಬಂದಿದ್ದನ್ನ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು ಅಂದ್ಬಿಟ್ಟು ಆ ಥರ ಸ್ಟಿಚ್ ಮಾಡಿದ್ದೀನಿ. ಅದು ಒಂಥರ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕೊಂಡ್ಬಿಟ್ಟು ನೀಟಾಗಿ ಇವಾಗ ಎಲಾಸ್ಟಿಕ್ನ ಸ್ಟಿಚ್ ಮಾಡ್ಕೋಬೇಕು. ಎಲಾಸ್ಟಿಕ್ ಬಂದುಬಿಟ್ಟು ನೀಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಎಳೆದು ಹಿಂಗೆ ಸ್ಟಿಚ್ ಮಾಡಿ. ಅದನ್ನು ನೀಟಾಗಿ ಹಿಂಗೆ ಎಳ್ಕೋಬೇಕು. ಎಳೆದು ಸ್ಟಿಚ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ನೀಟಾಗಿ ಬರಲ್ಲ ಅದು. ಈ ರೀತಿ ಎಲಾಸ್ಟಿಕ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಫಸ್ಟ್ ಮಧ್ಯದಲ್ಲಿ ಇಟ್ಕೊಂಡು ನಾವೇನು ಅಟ್ಯಾಚ್ ಮಾಡಿರ್ತೀವಿ ಆ ಬಟ್ಟೆ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎಲಾಸ್ಟಿಕ್ನ ಸ್ವಲ್ಪ ಎಳೆದು ಹಾಕ್ಕೊಳ್ಳಿ, ಯಾಕಂದರೆ ಟೈಟಾಗಿ ಕುತ್ಕೋಬೇಕಲ್ಲ, ಅದಕ್ಕೋಸ್ಕರ ನೀಟಾಗಿ ಈ ಥರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಎಳೆದು ಸ್ಟಿಚ್ ಮಾಡಿ. ಆ ಸ್ಟಿಚ್ ಎಳೆದೇ ಹೋದರೆ ಲೂಸ್ ಆಗಿಬಿಡುತ್ತೆ ನಿಮಗೆ. ಎಲಾಸ್ಟಿಕ್ಕು ಲೂಸ್ ಇದ್ದರೆ ಟೈಟಾಗಿ ಕೂತ್ಕೊಳ್ಳಲ್ಲ. ಅದಕ್ಕೆ ಸ್ವಲ್ಪ ಟೈಟಾಗೇ ಇದ್ದರೆ ಆವಾಗ ಟೈಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ.
ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ. ಇಲ್ಲಾಂದರೆ ಏನಾಗುತ್ತೆ, ಮಾಮೂಲಿ ಅಷ್ಟೇ ಇದ್ದರೆ ಅವಾಗ ಎಕ್ಸ್ಪೆಂಡ್ ಆಗೋಲ್ಲ, ನೀಟಾಗಿ ಬರಲ್ಲ, ಲೂಸ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ನೋಡಿ. ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚು, ಕೆಳಗಡೆ ಒಂದು ಸ್ಟಿಚ್ಚು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ಅಷ್ಟೇ, ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ನೀಟಾಗಿ ಎಲಾಸ್ಟಿಕ್ ಮೇಲೆ ಸ್ಟಿಚ್ ಮಾಡಿ. ಯಾಕೆಂದರೆ ಈಗ ಅದ್ರ ಮೇಲೆ ಪಕ್ಕದಲ್ಲಿ ಮಾಡಿದ್ರೆ ಅಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ, ಎಲಾಸ್ಟಿಕ್ ಮೇಲೆ ಮಾಡಿ. ಆಮೇಲೆ ಬೇಕಂದರೆ ಅದು ಪಕ್ಕಕ್ಕೆ ನೀವು ಎಕ್ಸ್ಟ್ರಾ ಸ್ಟಿಚ್ ಬೇಕು ಅಂದರೆ ಹಾಕ್ಕೋಬೋದು. ಓಕೆನಾ? ಎಲಾಸ್ಟಿಕ್ ಸ್ಟಿಚ್ ಆದಮೇಲೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಎಲಾಸ್ಟಿಕ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿರೋ ಪ್ಲಾಜೋ ಪ್ಯಾಂಟ್. ಓಕೆನಾ? ಅಂಬ್ರೆಲಾ ಪ್ಲಾಜೋ ಈ ಥರ ಒಂದು ಫ್ಯಾನ್ಸಿಗಿರೋ ಒಂದು ಓಲ್ಡ್ ಸ್ಯಾರಿಯಲ್ಲಿ ನೀವು ರೆಡಿ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ಲಾಗಿರೋವಂಥ ಪ್ಲಾಜೋ. ಇದ್ರ ಮೇಲ್ಗಡೆದು ಬಂದುಬಿಟ್ಟು ನಾನು ಸಪ್ರೇಟ್ ವೀಡಿಯೋ ಹಾಕ್ತೀನಿ, ಯಾಕೆಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಇದನ್ನೇ ಕಟ್ಟಿಂಗು ಸ್ಟಿಚಿಂಗಲ್ಲಿ ಸಖತ್ ಲೆಂತಿ ಆಗಿಬಿಡ್ತು ವೀಡಿಯೋ. ನೀವು ಅದು ಸಪ್ರೇಟಾಗಿ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಹಾಕ್ತೀನಿ. ಓಕೆನಾ? ಅಂದರೆ ಮೇಲ್ಗಡೆ ಬಾಡಿ ಪಾರ್ಟ್ ಯಾವ ರೀತಿ ಕಟ್ಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಅಂದ್ಬಿಟ್ಟು ಅದು ಸಪ್ರೇಟಾಗಿ ವೀಡಿಯೋ ಹಾಕ್ತೀನಿ. ಓಕೆನಾ? ಈ ರೀತಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಎಲಾಸ್ಟಿಕ್ ಹಾಕಿ ತುಂಬಾ ನೀಟಾಗಿ ರೆಡಿ ಆಗೋಗುತ್ತೆ ನೋಡಿ. ಎಷ್ಟು ನೀಟಾಗಿ ಬಂತು. ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬಂದರೆ ನಾವು ರೆಡಿ ಆಗೋಗುತ್ತೆ. ಓಕೆನಾ? ಈ ರೀತಿ ಅಂಬ್ರೆಲಾ ಪ್ಲಾಜೋನ ರೆಡಿ ಮಾಡ್ಕೋಬೋದು. ಒಂದು 250 ಸ್ಯಾರಿಯಲ್ಲಿ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಓಲ್ಡ್ ಸ್ಯಾರಿ ಇದ್ದರೆ ಅದರಲ್ಲೂ ಮಾಡ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ನಾನು ಹೇಳ್ದಾಗೆ ಮಾಮೂಲಿ ಸೀರೆ ತೊಗೊಳ್ಳಿ, ಬಾರ್ಡರ್ ಸ್ಯಾರಿ ತೊಗೊಬೇಡಿ, ಇದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಓಕೆನಾ? ಈ ಥರದಕ್ಕೆ ಇನ್ನೂ ಬೇರೆ ಬೇರೆ ವೆರೈಟಿ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಹೋಗ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ?